10 ಮಿನಿಟ್ಸ್ ನಿಲ್ಲಕ್ಕಾಯ್ತಾ ಇರಲಿಲ್ಲ. ಫುಲ್ ಇಲ್ಲೆಲ್ಲ ಪೇನ್ ಬಂದ್ಬಿಡೋದು. ಈಗ ನಿಲ್ಬೋದು. ಇಷ್ಟು ಸಂಪೂರ್ಣವಾಗಿ ವಾಸಿ ಆಗಿದೆ ಸರ್ ಮುಂಚೆ 2 ಅವರ್ಸ್ ಆಟ ಒಳಗಡೆ ಕೂರಕ್ ಆಗ್ತಿರ್ಲಿಲ್ಲ ಸಿವಿಲ್ ವರ್ಕ್ ಬಿಟ್ಟಾದ್ಮೇಲೆ. ಈಗ ಮಿನಿಮಮ್ 12 ಅವರ್ಸ್ ಕೂರ್ತೀನಿ ನಾನು. ಈಗ ಜನಸಾಮಾನ್ಯರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಸರ್ 100% ಕ್ಯೂರ್ ಆಗುತ್ತೆ, ಬನ್ನಿ ಸರ್. ಮುಂಚೆ ಸಿವಿಲ್ ವರ್ಕ್ ಮಾಡ್ತಾ ಇದ್ದೆ, 3ನೇ ಫ್ಲೋರಿನ ಕೆಳಗಡೆ ಬಿದ್ದಿದ್ದೆ, ಗಾರೆ ಕೆಲಸ ಮಾಡ್ತಿದ್ದೆ. 3ನೇ ಫ್ಲೋರಿನ ಒಂದ್ಸಲಿ ಬಿದ್ದಿದೆ. ಫೇಸ್ಬುಕ್ ಅಲ್ಲಿ ಸರ್ದು ಹಾಸ್ಪಿಟಲ್ ನೋಡಿದೆ ನಾನು. ಬಂದೆ 3ನೇ ವಿಸಿಟ್ಗೆ ನನಗೆ ನೋವು ಕಮ್ಮಿ ಶುರು ಆಗಿದೆ. ವಿಡಿಯೋ ನೋಡಿದ್ಮೇಲೆ ಒಂದು ಧೈರ್ಯ ಬಂತು. ಬಂದ ಸರ್ 80% ಕಂಪ್ಲೀಟ್ ಆಗಿದೆ ಸರ್. ನಾವೇನು ವರ್ಕ್ ಮಾಡ್ತಿದ್ದ ವರ್ಕ್ ಕಂಟಿನ್ಯೂ ಮಾಡ್ಬೋದು, ಬೆಡ್ ರೆಸ್ಟ್ ಮಾತ್ರ ಇಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ. ನೋಡಿ, ಇವಾಗ ಇವ್ರಿಗೆ ಹೆಂಗಿದೆ, ಏನ್ ಪ್ರಾಬ್ಲಮ್ ಇತ್ತು ಎಲ್ಲ ಕೇಳೋಣ. ಓಕೆ ಸರ್, ಕೇಳ್ತಾರೆ. ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಬ್ಯಾಕ್ ಪೇನ್ ಇತ್ತು? ಏನ್ ವರ್ಕ್ ಮಾಡ್ತಿದ್ದೆ ಸರ್ ತಾವು? ಸರ್ ಮುಂಚೆ ಸಿವಿಲ್ ವರ್ಕ್ ಮಾಡ್ತಾ ಇದ್ದೆ, 3ನೇ ಫ್ಲೋರಿನ ಕೆಳಗಡೆ ಬಿದ್ದಿದೆ. ಗಾರೆ ಕೆಲಸ ಮಾಡ್ತಿದ್ದೆ, 3ನೇ ಫ್ಲೋರಿನ ಒಂದ್ಸಲಿ ಬಿದ್ದಿದೆ. ಅದು ಸ್ವಲ್ಪ ಬ್ಯಾಕ್ ಪೇನ್ ಆಗಿತ್ತು. ಅವಾಗ ನಾನು ಅಬ್ಸರ್ವ್ ಮಾಡಿಲ್ಲ. 4 ಇಯರ್ಸ್ ಆದ್ಮೇಲೆ ಸ್ವಲ್ಪ ನಾನು ವೆಯ್ಟ್ ಬಂದ್ಮೇಲೆ ತುಂಬಾ ಪೇನ್ ಶುರು ಆಗಿದೆ. ಸಿವಿಲ್ ವರ್ಕು ಬಿಟ್ಬಿಟ್ಟೆ, ಬಟ್ ನೋವು ಕಮ್ಮಿ ಆಗಿರ್ಲಿಲ್ಲ. ಫೇಸ್ಬುಕ್ಕಲ್ಲಿ ಸರ್ದು ಹಾಸ್ಪಿಟ್ಲ್ ನೋಡಿದೆ ನಾನು. ಬಂದೆ 3ನೇ ವಿಸಿಟ್ಗೆ ನನಗೆ ನೋವು ಕಮ್ಮಿ ಆಗಕ್ಕೆ ಶುರು ಆಗಿದೆ. ಈಗ ಒಂದು 80% ಕಂಪ್ಲೀಟ್ ಕಮ್ಮಿ. ಇದು ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಮಾತ್ರ ಬಂದಿದ್ದೀವಿ. ಫೇಸ್ಬುಕ್ ಅಲ್ಲಿ ನೋಡಿ. ಇದಕ್ಕಿಂತ ಮುಂಚೆ ನೀವು ಎಲ್ಲೆಲ್ಲಿ ತೋರಿಸಿದ್ರಿ? ಇದಕ್ಕಿಂತ ಮುಂಚೆ ತುಂಬಾ ಕಡೆ ತೋರಿಸಿದೆ ಸರ್. ಆಪರೇಷನ್ ಮಾಡಬೇಕು, ಸರ್ಜರಿ ರೆಫರ್ ಮಾಡಿದ್ರು. ನಮ್ಗೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ ಸರ್ಜರಿ ಮೇಲೆ. ಇವ್ರು ವಿಡಿಯೋ ನೋಡಾದ್ಮೇಲೆ ಒಂದು ಧೈರ್ಯ ಬಂತು. ಬಂದ ಸರ್ 80% ಕಂಪ್ಲೀಟ್ ಆಗಿದೆ ಸರ್. ಸಂಪೂರ್ಣವಾಗಿ ವಾಸಿ ಆಗಿದೆ ಸರ್. ಮುಂಚೆ 2 ಅವರ್ಸ್ ಆಟ ಒಳಗಡೆ ಕೂರಕ್ ಆಗ್ತಿರ್ಲಿಲ್ಲ ಸಿವಿಲ್ ವರ್ಕ್ ಬಿಟ್ಟಾದ್ಮೇಲೆ. ಈಗ ಮಿನಿಮಮ್ 12 ಅವರ್ಸ್ ಕೂರ್ತೀನಿ ನಾನು. ಚೂರು ನೋಯಲ್ಲ. 10 ಮಿನಿಟ್ಸ್ ನಿಲ್ಲಕ್ಕಾಯ್ತಾ ಇರಲಿಲ್ಲ. ಫುಲ್ ಇಲ್ಲೆಲ್ಲ ಪೇನ್ ಬಂದ್ಬಿಡೋದು. ಈಗ ನಿಲ್ಬೋದು. ಎಷ್ಟು ವಿಸಿಟ್ ಬಂದಿದ್ರಿ ಇಲ್ಲಿಗೆ ನೀವು? ಸರ್ ಇಲ್ಲಿಗೆ ನಾನು 5ನೇ ವಿಸಿಟಲ್ಲೇ ಒಂದು 80% ಕಮ್ಮಿ ಆಗೋಯ್ತು ಸರ್. ಸ್ವಲ್ಪ ದಿವಸ ಇದ್ರೆ ಬರೋಕ್ಕಾಗಲಿ. ಇವಾಗ ಬಂದಿದೆ. ಇವ್ರದ್ದು ಏನ್ ನಿಮ್ಮ ದಿನನಿತ್ಯ ಕಾರ್ಯಗಳು ಇರ್ತಿತ್ತು, ಕೆಲಸ ಕಾರ್ಯಗಳು? ಬೆಡ್ ರೆಸ್ಟ್ ಇಲ್ಲ ಸರ್. ಏನ್ ಬೇಕಾದ್ರೂ ನಾವೇನು ವರ್ಕ್ ಮಾಡ್ತಿದ್ದೋ ಆ ವರ್ಕ್ ಕಂಟಿನ್ಯೂ ಮಾಡ್ಬೋದು, ಬೆಡ್ ರೆಸ್ಟ್ ಮಾತ್ರ ಇಲ್ಲ. ಈ ಒಂದು ಕ್ಲಿನಿಕ್ ಬಗ್ಗೆ ಜನಗಳಿಗೆ ಏನ್ ಹೇಳಕ್ ಇಚ್ಛಿಸ್ತೀರಾ? ಈ ತರ ನೋವಿಂದ ಸುಮಾರು ಜನ ಬಳಲ್ತಿರ್ತಾರೆ. ಈಗ ಕೆಲವರು ಹೋಗಿ ಸುಮಾರು ದುಡ್ಡು ಕಳೆದಿರ್ತಾರೆ. ಈ ಬ್ಯಾಕ್ ಪೇನ್ ಮತ್ತೆ ನೆಕ್ ಪೇನ್, ಅನೇಕ ಪೇನ್ ಇರೋರು. ಅದಕ್ಕೆ ಇಂಥ ಜನಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ ಈಚೆ ಹಾಸ್ಪಿಟ್ಲಲ್ಲಿ ಹೋಗಿ ಸರ್ಜರಿ ಮಾಡಿ ಫೇಲ್ಯೂರ್ ಆಗಿ ದುಡ್ಡನ್ನು ಕಳ್ಕೊಂಡು ಪೇನ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಸರ್. ಉದಾಹರಣೆಗೆ ಆಲ್ಮೋಸ್ಟ್ ಬ್ಯಾಕ್ ಪೇನ್ ಬರೋದೇ ಸಿವಿಲ್ ವರ್ಕ್ ಮಾಡೋರಿಗೆ. ನಾನು ಅದೇ ಮಾಡ್ತಿದ್ದೆ. ಈಗ ನನಗಿಲ್ಲ ಸರ್. ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್. 80% ಕಂಪ್ಲೀಟ್ ಆಗಿದೆ. ಈಗ ಅಷ್ಟು ನೋವಿಲ್ಲ. ಈಗ ಜನಸಾಮಾನ್ಯರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಸರ್ 100% ಕ್ಯೂರ್ ಆಗುತ್ತೆ, ಬನ್ನಿ ಸರ್. ಇಲ್ಲಿ ಬಂದು ತೋರಿಸ್ಕೊಳ್ಳಿ, ಕ್ಯೂರ್ ಆಗೇ ಆಗುತ್ತೆ. 100% ಕ್ಯೂರ್ ಆಯ್ತದೆ ಅಂತ ಹೇಳ್ತೀರಾ? ಆಗುತ್ತೆ ಸರ್. ಸರಿ ಸರ್, ಆಯ್ತು, ಥ್ಯಾಂಕ್ ಯು. ಓಕೆ.